Hi dear students of class 7th. Dear students, in this video class we will see the explanation about the poem of 6th poem The Road Not Taken, which is written by Robert Frost. ಓಕೆ, ಈ ಒಂದು ವಿಡಿಯೋ ಕ್ಲಾಸಲ್ಲಿ ಈ ರಾಬರ್ಟ್ ಫ್ರಾಸ್ಟ್ ಅವರು ಬರೆದಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪೋಯಮನ್ನು, ಕವಿತೆಯನ್ನು ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ನೋಡೋಣ ಅಂತ ಹೇಳ್ತಾ, ಹಾಗೆ 7th, 8th, 9th, 10th ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಆಲ್ ಲೆಸನ್ಸ್ ಆರ್ ದೇರ್ ಇನ್ ಮೈ ಪ್ಲೇಲಿಸ್ಟ್. ಯು ಕ್ಯಾನ್ ಚೆಕ್ ಆ್ಯಂಡ್ ವಾಚ್ ಆ್ಯಂಡ್ ಲರ್ನ್ ವೆಲ್. ಓಕೆ, ಲೆಟ್ಸ್ ವಿ ವಿಲ್ ಮೂವ್ ಟು ದ ಪೋಯಮ್. ವಿಚ್ ಪೋಯಮ್ ಇಟ್ ಈಸ್? ದ ರೋಡ್ ನಾಟ್ ಟೇಕನ್. ಆ ರೋಡನ್ನು ನಾನು ತೆಗೆದುಕೊಳ್ಳಿಲ್ಲ. ಇಲ್ಲಿ ನೋಡ್ರಿ, ಈ ಒಂದು ಪೋಯಮಲ್ಲಿ ನಾವು ಏನು ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ದ ರೋಡ್ಸ್ ರೆಫರ್ ಹಿಯರ್. ರೋಡ್ಸ್ ಅಂದರೆ ಏನಪ್ಪ ಅಂತಂದ್ರೆ ನಾವು ಯಾವಾಗಲೂ ಜರ್ನಿಯನ್ನು ಮಾಡ್ತೀವಿ, ಬಹಳಷ್ಟು ರೋಡ್ಗಳಿರ್ತಾವೆ, ಚಾಯ್ಸಸ್ ಇನ್ ಅವರ್ ಲೈಫ್ ಅಂತ ಕರಿತೀವಿ. ಯಾವ ರೋಡನ್ನು ನಾವು ಚಾಯ್ಸ್ ಮಾಡ್ತೀವಲ್ಲ ಆ ಒಂದು ಡೆಸ್ಟಿನೇಷನನ್ನು ರೀಚ್ ಆಗ್ತೀವಿ. ಇದು ಇಲ್ಲಿ ರೋಡ್ ಅಂದರೆ ಏನಪ್ಪ ಅಂತಂದ್ರೆ ನಮ್ಮ ಜೀವನದಲ್ಲಿರ್ತಕ್ಕಂಥ ಆಯ್ಕೆಗಳನ್ನು ಯಾವ ರೀತಿ ಮಾಡ್ಕೋಬೇಕಂತ ಅನ್ನೋದನ್ನು ಇಲ್ಲಿ ರಾಬರ್ಟ್ ಫ್ರಾಸ್ಟ್ ಅವರು ಅತ್ಯಂತ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ದ ಪೋಯೆಟ್ ಯೂಸಸ್ ದ ವರ್ಡ್ ರೋಡ್ ಆ್ಯಸ್ ಅ ಮೆಟಾಫರ್ ಇನ್ ದಿಸ್ ಪೋಯಮ್. ಈ ರೋಡನ್ನು ಮೆಟಾಫರ್ ಆಗಿ ಯೂಸ್ ಮಾಡ್ತಾರೆ. ನಾವು ಪೊಯಿಟಿಕ್ ಡಿವೈಸಲ್ಲಿ ಮೆಟಾಫರ್ ನೋಡ್ತೀವಿ ರೀ, ಅಲಂಕಾರಗಳಲ್ಲಿ ಬರ್ತಕ್ಕಂಥ ಅಥವಾ ಫಿಗರ್ ಆಫ್ ಸ್ಪೀಚಲ್ಲಿ ಅದನ್ನ ಯೂಸ್ ಮಾಡಿದ್ದಾರೆ. ರೋಡ್ ಇಸ್ ಎ ಚಾಯ್ಸ್ ಯು ಹ್ಯಾವ್ ಟು ಮೇಕ್ ಇನ್ ಲೈಫ್. ಅಂದ್ರೆ ನಮ್ಮ ಜೀವನ ಹೇಗಿರುತ್ತಪ್ಪ ಅಂದ್ರೆ ನಮ್ಮ ಚಾಯ್ಸ್ ಮೇಲೇ ನಮ್ಮ ಜೀವನ ಚೇಂಜ್ ಆಗ್ತಾ ಇರುತ್ತೆ ಅಥವಾ ನಮ್ಮ ಜೀವನ ಇರುತ್ತೆ. ನಾವು ಯಾವುದನ್ನು ಚಾಯ್ಸ್ ಮಾಡ್ತೀವಲ್ಲ ಆ ರೀತಿ ನಮ್ಮ ಜೀವನವನ್ನು ನಾವು ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. Then next, do you know someone who once had two choices before him or her? ನಮಗೆಲ್ಲ ಗೊತ್ತದೆ, ನನ್ನ ಮುಂದೆ ಆಗಲಿ ನಿಮ್ಮ ಮುಂದೆ ಆಗಲಿ ಯಾರ ಮುಂದೆ ಆದರೂ ಕೂಡ ಎರಡು ಆಯ್ಕೆಗಳಿರೋದನ್ನು ನಾವು ನೋಡ್ತೀವಿ. ವಾಸ್ ಇಟ್ ಡಿಫಿಕಲ್ಟ್ ಫಾರ್ ಹಿಮ್ ಆರ್ ಹರ್ ವಿಚ್ ಒನ್ ಟು ಚೂಸ್? ಈಗ ನೋಡ್ರಿ, ನಾವೀಗ 10th ಮುಗೀತಂದ್ರೆ PUCಯಲ್ಲಿ ಸೈನ್ಸ್ ತಗೊಳ್ಳೋ ಆರ್ಟ್ಸ್ ತಗೊಳ್ಳೋ ಅಂತಕ್ಕಂಥ ಬಹಳಷ್ಟು ಕಠಿಣವಾಗಿರ್ತಕ್ಕಂಥ ಆಯ್ಕೆ ನಮ್ಗೆ ಭಾಳಷ್ಟು ಡಿಫಿಕಲ್ಟ್ ಆಗುತ್ತಾರೆ. ಈಗ PUC ಮುಗಿದ ಮೇಲೆ ಡಿಗ್ರಿ BSc ಮಾಡಲು, BA ಮಾಡಲು, BCom ಮಾಡಲು, ದೇರ್ ಇಸ್ ಅ ಲಾಟ್ ಆಫ್ ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಜೀವನದಲ್ಲಿ ಕೂಡ ಈ ಆಯ್ಕೆಗಳನ್ನು ಮಾಡಲಿಕ್ಕೆ ಬಹಳಷ್ಟು ಕಠಿಣ ಆಗುತ್ತೆ ಅಂತ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದೆನ್ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಒನ್ ಪಿಕ್ಚರ್ ಈಸ್ ಈಕ್ವಲ್ ದೆನ್ 1000 ವರ್ಡ್ಸ್. ಈ ಪಿಕ್ಚರ್ ಈ ಪೋಯಮಲ್ಲಿ ಏನಿದೆ ಅನ್ನೋದನ್ನು ನಮಗೆ ಡಿಟೇಲ್ ವಿವರಣೆಯನ್ನು ಕೊಡುತ್ತಾ ನೋಡ್ರಿ. ಇಲ್ಲಿ ನೋಡ್ರಿ, ಇವರು ಕವಿ ರಾಬರ್ಟ್ ಫ್ರಾಸ್ಟ್ ಅವರು ನಿಂತ್ಕೊಂಡಿದ್ದಾರೆ, ಒಂದು ರೋಡ್ನಿಂದ ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ ಅವರು. ದೆನ್ ದೇರ್ ಇಸ್ ಅ 2 ಡೈರೆಕ್ಷನ್ಸ್, 2 ರೋಡ್ಗಳಿದ್ದಾವೆ. ಅವರು ಯಾವ ರೀತಿ ವಿಚಾರ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಈ ಯಾವ ರೋಡು ನನ್ನ ಡೆಸ್ಟಿನೇಷನ್ ಅಥವಾ ನನ್ನ ಏಮನ್ನು, ನನ್ನ ಗುರಿಯನ್ನು ತಲುಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿಕೆ ಏನು ಮಾಡ್ತಾ ಇದ್ದಾರೆ, ಆ ರೋಡ್ ಎಷ್ಟು ಉದ್ದ ಅದ, ಎಷ್ಟು ದೂರದ, ಆ ದೂರದವರೆಗೂ ಅದನ್ನು ಈ ಒಂದು 2 ಡೈರೆಕ್ಷನ್ ಆಗಿರ್ತಕ್ಕಂಥ ಲೊಕೇಶನಲ್ಲಿ ನಿಂತ್ಕೊಂಡು ಅವ್ರು ನೋಡ್ತಾ ಇದ್ದಾರೆ. ಓಕೆ, ಇದೇ ಈ ಪೋಯಮಲ್ಲಿ ಇರೋದನ್ನು ನೋಡ್ತೀವಿ. ಓಕೆ, ವಿ ವಿಲ್ ಮೂವ್ ಟು ದ ಪೊಯಿಟಿಕ್ ಸ್ಟ್ಯಾನ್ಸಸ್ ಆ್ಯಂಡ್ ಪೊಯಿಟಿಕ್ ಲೈನ್ಸ್. ಹಾಗಾದ್ರೆ ಈ ಪೋಯಮಲ್ಲಿ ಟೋಟಲ್ ಆಗಿ 4 ಸ್ಟ್ಯಾನ್ಸಾ ಇದ್ದಾವೆ, 20 ಲೈನ್ಸ್ ಇದ್ದಾವೆ. ಓಕೆ, ಎಸ್, ವಿ ವಿಲ್ ಬಿಗಿನ್ ವಿತ್ ದ ಎಕ್ಸ್ಪ್ಲನೇಷನ್ ಆಫ್ ದ ಪೋಯಮ್ The Road Not Taken, written by Robert Frost. ಹೇಗೆ ಹೇಳಿದ್ದಾರೆ ನೋಡೋಣ. 2 roads drivers in a yellow woods, and sorry I could not travel both, and be one traveler long I stood, and looked down one as far as I could to where it bent in the undergrowth. In the first line, the poet is going to express his views. What is his views ಅಂತ ನಾವು ನೋಡ್ತಾ ಹೋದರೆ, 2 roads drivers, ಇಲ್ಲಿ 2 ರೋಡ್ಗಳು ಏನಾಗಿದ್ದಾವೆ ರೀ, ಬೇರೆ ಡಿವೈಡ್ ಆಗಿದ್ದಾವೆ. ಡೈವರ್ಸ್ಡ್ ಮೀನ್ಸ್ ಡಿವೈಡ್, ಭಾಗಗಳಾಗಿದ್ದಾವೆ 2 ರೋಡ್ಗಳು. ಇನ್ನು ಎಲ್ಲಿ ಆ 2 ರೋಡ್ಗಳು ಡಿವೈಡ್ ಆಗಿದಾವಪ್ಪ ಅಂತಂದ್ರೆ ಯೆಲ್ಲೋ ವುಡ್ ಮೀನ್ಸ್ ಈಗ ನಾವು ಆಟಮ್ ಸೀಸನಲ್ಲಿ ನಮ್ಮ ಗಿಡದ ಎಲೆಗಳೆಲ್ಲ ಹಳದಿ ಕಲರ್ ಆಗ್ತಾವ್ರಿ. ಆ ಒಂದು ಆಟಮ್ ಸೀಸನ್ನಲ್ಲಿ ಈ ಒಂದು ಸಿಚುವೇಶನಲ್ಲಿ ಅವ್ರು ಬಂದ್ಕೊಂಡು ನಿಂತಾರೆ. ಹಾಗಾಗಿ ಯೆಲ್ಲೋ ರೆಫರ್ಸ್ ಆಟಮನ್ ಸೀಸನ್ ಆ್ಯಂಡ್ ವುಡ್ ರೆಫರ್ಸ್ ಫಾರೆಸ್ಟ್. ಎಲ್ಲಿ ಆ ಫಾರೆಸ್ಟಲ್ಲಿ 2 ರೋಡ್ಗಳನ್ನು ಅವ್ರು ನೋಡ್ತಾರೆ. ಮುಂದೆ ಏನಾಗುತ್ತೆ ನೋಡ್ರಿ, ಆ್ಯಂಡ್ ಸಾರಿ ಐ ಕುಡ್ ನಾಟ್ ಟ್ರಾವೆಲ್ ಬೋತ್. ಈಗ ಸಾಧ್ಯನೇ ಇಲ್ರಿ. ಫಾರ್ ಎಕ್ಸಾಂಪಲ್, ಈ ಕಡೆ ಗುಲ್ಬರ್ಗ ರೋಡ್ ಇರುತ್ತೆ, ಈ ಕಡೆ ಬೆಂಗಳೂರು ರೋಡ್ ಇರುತ್ತೆ. 2 ಕಡೆ ಟ್ರಾವೆಲ್ ಮಾಡ್ಲಿಕ್ಕೆ ನನಗೆ ಒಬ್ಬಗೆ ಹೆಂಗೆ ಸಾಧ್ಯ ಆಗುತ್ತೆ ರೀ?
ನಿಮಗೂ ಕೂಡ ಆಗಲ್ಲ. ಅದೇ ರೀತಿ ನಾನು ಇರೋ ಒಬ್ಬನೇ ಈ 2 ರೋಡಲ್ಲಿ ನನಗೆ ಏನಾಗಲ್ಲ, ಟ್ರಾವೆಲ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ. ಸಾರಿ ಅಂತ ಹೇಳ್ತಾ ಇದ್ದಾರೆ ಕವಿ ಇಲ್ಲಿ ರಾಬರ್ಟ್ ಫ್ರಾಸ್ಟ್ ಅವರು. ಆ್ಯಂಡ್ ಬಿ ಒನ್ ಟ್ರಾವೆಲರ್, ನಾನೊಬ್ಬ ಏಕಾಂಗಿಯಾಗಿರ್ತಕ್ಕಂಥ ಯಾತ್ರಿಕ ಅಥವಾ ಪ್ರವಾಸಿಗ 2 ರೋಡನ್ನು ಹಿಡ್ಕೊಂಡು ಯಾವ ರೀತಿ ಜರ್ನಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಲಾಂಗ್ ಐ ಸ್ಟೂಡ್, ಬಹಳ ಹೊತ್ತಿನವರೆಗೆ ನೋಡ್ರಿ ಇಲ್ಲೇ ನಿಂತ್ಕೊಂಡವ್ರು ಅವರು, ಮುಂಜಾನೆ ಮಧ್ಯಾಹ್ನ ತನಕ ಇಲ್ಲೇ ಬಹಳ ಹೊತ್ತಿನವರೆಗೆ ನಾ 2 ಈ ಒಂದು ಡಿವೈಡ್ ಆಗಿರ್ತಕ್ಕಂಥ ರೋಡ್ಗ ಮುಂದೆ ನಿಂತ್ಕೊಂಡೆ. ನೆಕ್ಸ್ಟ್, ಆ್ಯಂಡ್ ಲುಕ್ ಡೌನ್ ಒನ್ ಆಸ್ ಫಾರ್ ಆಸ್ ಐ ಕುಡ್ ಟು ಫೇರ್ ಇಟ್ ಬೆಂಟ್ ಇನ್ ದ ಅಂಡರ್ ಗ್ರೋತ್. ಆ್ಯಂಡ್ ಲುಕ್ ಡೌನ್, ಆ ರೋಡ್ಗಳನ್ನ ನಾನು ನೋಡ್ತಾನೆ ನಿಂತ್ಕೊಂಡೆ. ಲುಕ್ ಡೌನ್ ಮೀನ್ಸ್ ಸಿ. ಒನ್ ಆಸ್ ಫಾರ್ ಆಸ್ ಐ ಕುಡ್, ಒಂದು ರೋಡ್ ಏನಿತ್ತು ಬಹಳಷ್ಟು ದೂರದವರೆಗೆ ಇತ್ತು. 2 ರೋಡ್ಗಳನ್ನು ನಾನು ಸೂಕ್ಷ್ಮದಿಂದ ಅತ್ಯಂತ ದೂರದವರೆಗೆ ನಾನೇನು ಮಾಡೋದಪ್ಪ ಅಂದ್ರೆ ನೋಡಿದೆ, ವೀಕ್ಷಿಸಿದೆ ಅಂತ ಕವಿ ಹೇಳ್ತಿದ್ದಾರೆ ಇಲ್ಲಿ ರಾಬರ್ಟ್ ಫ್ರಾಸ್ಟ್ ಅವರು. ಟು ಫೇರ್ ಇಟ್ ಬೆಂಟ್ ಇನ್ ದ ಅಂಡರ್ ಗ್ರೌತ್. ಅಂಡರ್ ಗ್ರೌತ್ ಅಂದ್ರೆ ಈ ರೋಡ್ ಹಿಂಗೆ ನೋಡಿಲ್ಲ, ಹಿಂಗೆ ಹೋಗ್ಯದಲ್ರಿ, ಎಲ್ಲಿ ತಕ ಹೋಗ್ತದ್ರಿ, ಕಾಡ್ನಾಗ ಹೋಗ್ತದ, ಗುಡ್ಡದಾಗ ಹೋಗ್ತದ, ಈ ಕಂದರಗಳಲ್ಲಿ ಹೋಗುತ್ತಾ, ಈ ಗಿಡ ಬಳ್ಳಿಗಳ ಕೆಳಗಡೆ ಅಂತ ಕರಿತೀವಲ್ಲ. ಅಂಡರ್ ಗ್ರೋತ್ ಅಂದ್ರೆ ಈ ರೋಡ್ ಎಲ್ಲಿ ಹೋಗ್ತದ, ಆ ಗಿಡ ಒಂದು ಫಾರೆಸ್ಟ್ನಲ್ಲಿ ಹೋಗ್ತಕ್ಕಂಥ ರೋಡ್, ಅದು ನನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟ ನಾ ದೂರಿಂದ ನೋಡಿದೆ ಅಂತ ಇಲ್ಲಿ ಕವಿ ರಾಬರ್ಟ್ ಫ್ರಾಸ್ಟ್ ಅವರು ಹೇಳ್ತಾ ಇದ್ದಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಫಸ್ಟ್ ಆನ್ಸರ್ ಅರ್ಥ ಆಗಿದ್ರೆ ಓಕೆ ಅಂತ ಕಮೆಂಟ್ ಮಾಡಿರಿ. ದೆನ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಕಮ್ ವಿತ್ ದ ಆನ್ಸರ್ ಆರ್ ಸೊಲ್ಯೂಷನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ದೆನ್ ಕಮ್ ಟು ದ ಸೆಕೆಂಡ್ ಸ್ಟ್ಯಾನ್ಸಾ. Then took the other as just as fair, and having perhaps the better claim, because it was grassy and wanted wear. Though as for that the passing there had warned them really about the same. Then took the other. ಇಲ್ಲಿ 2 ರೋಡ್ ಇದ್ದಾವಲ್ಲ, ನಾ ಏನು ಮಾಡಿದೆ, 2ನೇ ರೋಡನ್ನು ಚಾಯ್ಸ್ ಮಾಡಿದೆ. ಆಸ್ ಜಸ್ಟ್ ಆಸ್ ಫೇರ್. ಇದು ಅದು ರೋಡು, ಫಸ್ಟ್ನೇ ರೋಡು ಹಾಗೆ ಅದ, ಇದು ಹಾಗೆ ಅದ. ಗುಡ್ ಅಂದ್ರೆ ಈ 2ನೇ ರೋಡು ಫಸ್ಟ್ನೇ ರೋಡನ್ನು ನಾ ಏನು ನೋಡಿದೆಲ್ಲ ಅದೇ ರೀತಿಯೂ ಕೂಡ ಫೇರ್ ಅಂದರೆ ಏನ್ರಿ, ಗುಡ್, ಅದೇ ರೀತಿ ಇದೆ ಕೂಡ. ಆ್ಯಂಡ್ ಹ್ಯಾವಿಂಗ್ ಪರ್ಹ್ಯಾಪ್ಸ್ ದ ಬೆಟರ್ ಕ್ಲೈಮ್ ಅಂದ್ರೆ ಬಹುಶಃ ನಾ ಈ 2ನೇ ರೋಡನ್ನ ಚಾಯ್ಸ್ ಮಾಡಿ ಇದು ಬೆಸ್ಟ್ ಅದ ಅಂತ ಹೇಳ್ಕಿರ ನಾ ಏನು ಮಾಡಿದೆ, ಅನ್ಕೊಂಡೆ. ಪರ್ಹ್ಯಾಪ್ಸ್ ಮೀನ್ಸ್ ಬಹುಶಃ ಅಂತ ನಾನು ಅನ್ಕೊಂಡೆ. ಬಿಕಾಸ್ ಇಟ್ ವಾಸ್ ಗ್ರಾಸಿ ಆ್ಯಂಡ್ ವಾಂಟೆಡ್ ವೇರ್. ಈ ಸೆಕೆಂಡ್ ರೋಡ್ ಏನಿದೆಪ್ಪ ಅಂದ್ರೆ ಗ್ರಾಸಿ, ಈ ಹುಲ್ಲು ಬೆಳೆದಿರ್ತದಲ್ಲ ರೋಡ್ ಮ್ಯಾಗ್ರಿ, ಈ ಒಂದು ಕಾಡಿನಲ್ಲಿ ಇರ್ತಕ್ಕಂಥ ಹಾದಿಗಳ ಮೇಲೆ ಅಲ್ಲಿ ಹುಲ್ಲು ಬೆಳೆತಂದ್ರೆ ಯಾಕೆ ಬೆಳೆದಿರ್ತದ, ಅಲ್ಲಿ ಜಾಸ್ತಿ ಜನ ಅಡ್ಡಾಡಿಲ್ಲ, ಅದಕ್ಕೋಸ್ಕರ ಹುಲ್ಲು ಬೆಳೆದಿರ್ತದೆ. ಎಲ್ಲಿ ಅಡ್ಡಾಡಿರ್ತಾರಲ್ಲ ಅಲ್ಲಿ ಹುಲ್ಲು ಬೆಳೆದಿರಂಗಿಲ್ಲ, ಅದು ಕತ್ತರಿಸಿ ಬರೀ ಧೂಳು ಆಗಿಬಿಟ್ಟಿರ್ತದೆ. ಆ ರೀತಿಯಾಗಿ ಇವ್ರೇನು ಮಾಡ್ತಾರೆ, ಸೆಕೆಂಡ್ ರೋಡು ಅಲ್ಲಿ ಹುಲ್ಲು ಇರೋದ್ರಿಂದ ಇಲ್ಲಿ ಯಾರೂ ಜಾಸ್ತಿ ಜನ ಈ ರೋಡ್ ಹಿಡ್ಕೊಂಡು ಟ್ರಾವೆಲ್ ಮಾಡಿಲ್ಲ, ಪ್ರಯಾಣ ಮಾಡಿಲ್ಲ, ಈ ಚಾಯ್ಸನ್ನು ಯಾರೂ ಮಾಡಿಲ್ಲ. ವಾಂಟೆಡ್ ವೇರ್ ಮೀನ್ಸ್ ಬಳಸಿಲ್ಲ, ದೇ ಡಿಡಂಟ್ ಯೂಸ್. ಅಂದ್ರೆ ದಿಸ್ ಈಸ್ ಅ ಸೆಕೆಂಡ್ ರೋಡ್ ಇಸ್ ಅ ಲೆಸ್ ಯೂಸ್ಡ್ ರೋಡ್ ಅಂತ ಹೇಳ್ತಿದ್ದಾರೆ ಕವಿಯವರು. ಆ ರೀತಿ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಆಯ್ಕೆ ಮಾಡಬೇಕಾದ್ರೆ ನಾವು ಬಹಳಷ್ಟು ಚಾಣಾಕ್ಷರತೆಯಿಂದ ಮಾಡಬೇಕನ್ನೋ ಉದ್ದೇಶ ಈ ಪೋಯಮಿಂದ ನಾವು ಕಂಡ್ಕೊಳ್ತೀವಿ. ದೋ ಆಸ್ ಫಾರ್ ದ್ಯಾಟ್ ದ ಪಾಸಿಂಗ್ ದೇ ಹ್ಯಾಡ್ ವಾರ್ನ್ ದೆಮ್ ರಿಯಲಿ ಅಬೌಟ್ ದ ಸೇಮ್. ಆ 2ನೇ ರೋಡ್ ಇಟ್ಕೊಂಡು ನಾನು ಹೋಗ್ತಾನೆ ಒಂದು ಸ್ವಲ್ಪ ಜರ್ನಿಯನ್ನು ಕಂಟಿನ್ಯೂ ಮಾಡಿದೆ. ಒಂದು ಅರ್ಧ ಕಿಲೋಮೀಟ್ರು 1 ಕಿಲೋಮೀಟರ್ ನಾವು ಪಾಸ್ ಆದಾಗ ನನಗೇನು ಅನ್ನಿಸ್ತು, ಹ್ಯಾಡ್ ವಾರ್ನ್ ದೆಮ್ ರಿಯಲಿ ಅಬೌಟ್ ದ ಸೇಮ್. 2 ಒಂದೇ ಇದ್ದಾವೆ ಅಂತಕ್ಕಂಥ ಫೀಲು ನನಗೆ ಆಯಿತು. ಯಾವಾಗ 2ನೇ ರೋಡನ್ನು ನಾನು ಚಾಯ್ಸ್ ಮಾಡಿದಾಗ. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು 3ನೇ ಸ್ಟ್ಯಾನ್ಸಲ್ಲಿ ನೋಡೋಣ್ರಿ. ಓಕೆ, ಆ್ಯಂಡ್ ಬೋತ್ ದ್ಯಾಟ್ ಮಾರ್ನಿಂಗ್ ಈಕ್ವಲಿ ಲೇ. ಮುಂಜಾನೆ 2 ರೋಡ್ಗಳು ನನಗೆ ಯಾವ ರೀತಿ ಕಾಣಿಸ್ದವಪ್ಪ ಅಂತಂದ್ರೆ ಸಮಾನವಾಗಿ, ಯಾವುದು ಹೆಚ್ಚಿಲ್ಲ, ಯಾವುದು ಕಡಿಮೆ ಇಲ್ಲ, ಯಾವುದು ಲಾಂಗ್ ಇಲ್ಲ, ಯಾವುದು ಶಾರ್ಟ್ ಇಲ್ಲ. 2 ರೋಡ್ಗಳು ಏನಿದಾವಪ್ಪ ಅಂದ್ರೆ ಸಮಾನವಾಗಿ ಇದ್ದಾವೆ. ಇನ್ ಲೀವ್ಸ್ ನೋ ಸ್ಟೆಪ್ ಹ್ಯಾಡ್ ಟ್ರಾಡನ್ ಬ್ಲ್ಯಾಕ್. ಅಂದ್ರೆ ಎಲ್ಲ ಎಲೆಗಳು ಹಾಗೆ ಬಿದ್ದಿದ್ದಾವೆ, ಗಿಡದಿಂದ ಉದುರಿರ್ತಕ್ಕಂಥ ಎಲೆಗಳು ಹಾಗೆ ಕೆಳಗೆ ಬಿದ್ದಿದ್ದಾವೆ. ಟ್ರಾಡನ್ ಬ್ಲ್ಯಾಕ್ ಮೀನ್ಸ್ ಯಾರೂ ಅದ್ರ ಮ್ಯಾಗ ಹೆಜ್ಜೆ ಇಟ್ಟಿಲ್ಲ, ಯಾರೂ ತುಳಿದಾಡಿಲ್ಲ. ಹೆಂಗೆ ಈಗ ನೋಡ್ರಿ, ನಾವು ಮನೆ ಕೀಲಿ ಹಾಕೊಂಡು ಹೋದಿವಪ್ಪ ಅಂದ್ರೆ ಹೊರಗೆ ಅಂಗಳ ಮ್ಯಾಗ ಎಲ್ಲ ಬಿದ್ದಿರ್ತಾವೆ. ಅಂದ್ರೆ ಬೇರೆದವ್ರು ಯಾರು ನೋಡ್ರಿ ಅಂತ ತಿಳ್ಕೊತಾರೆ, ಇಲ್ಲಿ ಮನ್ಯಾಗ ಯಾರೂ ಇಲ್ಲ, ಯಾರೂ ಅಡ್ಡಾಡಿಲ್ಲ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಮತ್ತೊಮ್ಮೆ 1 ವಾರ 15 ದಿನ ಬಿಟ್ಟು ಬಳಕೆ. ಆ ರೀತಿ ಅಲ್ಲಿ ಆ ಇನ್ನೊಂದು ರೋಡಲ್ಲಿ ಯಾವುದೇ ಒಂದು, ಈ 2 ರೋಡಲ್ಲಿ ಯಾವುದೇ ಒಂದು ಏನಿರಲಿಲ್ಲ, ಯಾರು ಜನ ಅಡ್ಡಾಡಿಲ್ಲ, ಹೆಜ್ಜೆಯನ್ನು ಇಟ್ಟಿಲ್ಲ ಅನ್ನೋದನ್ನು ನಮಗೆ ಕ್ಲಿಯರ್ ಆಗುತ್ತೆ. ಓ ಐ ಕೆಪ್ಟ್ ದ ಫಸ್ಟ್ ಫಾರ್ ಅನದರ್ ಡೇ.
ಮರುದಿನ ನಾ ಏನು ಮಾಡಿದೆ, ಮೊದಲನೆಯ ರೋಡನ್ನು ನಾ ಏನು ಮಾಡಿದೆ, ಸೆಲೆಕ್ಟ್ ಮಾಡಿದೆ. ಆ ಮೊದಲನೇ ರೋಡಲ್ಲಿ ನಾನು ಪ್ರಯಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಯಟ್ ನೋವಿಂಗ್ ಹೌ ವೇ ಲೀಡ್ಸ್ ಆನ್ ಟು ವೇ, ನನಗೆ ಈ ಒಂದು ರೋಡು ಎಲ್ಲಿ ಕರ್ಕೊಂಡು ಹೋಗುತ್ತೆ, ನಮ್ಮ ಚಾಯ್ಸು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಐ ಡೌಟೆಡ್ ಇಫ್ ಐ ಶುಡ್ ಎವರ್ ಕಮ್ ಬ್ಯಾಕ್. ಈಗ ನೋಡ್ರಿ, ಒಂದು ಚಾಯ್ಸ್ ಮಾಡ್ಕೊಂಡ್ರಿ, BSc ಮಾಡ್ಕೊಂಡ್ರಿ, ಫಸ್ಟ್ ಇಯರ್ ಮುಗೀತು, ಸೆಕೆಂಡ್ ಇಯರ್ ಮುಗೀತು, ಹೊಳ್ಳಿ ಬ್ಯಾಕ್ ನಾ BA ಮಾಡ್ತಂದ್ರೆ ಸಾಧ್ಯದ? ಆ ರೀತಿ ಏನಪ್ಪ ಅದು ಸಾಧ್ಯ ಅದ ರೀ. ಟೈಮ್ ಹೋಗಿರ್ತದ. ಇನ್ಸ್ಪೈರ್ ಬಿಫೋರ್ ಎಕ್ಸ್ಪೈರ್ ಅಂತ ನಮ್ಗೆ ಗೊತ್ತದ ರೀ. ಯಾಕಂದ್ರೆ ಎಕ್ಸ್ಪೈರ್ ಆಗೋಕ್ಕಿಂತಾರೆ ನಾವು ಮೊದಲೇ ಇನ್ಸ್ಪೈರ್ ಆಗಬೇಕು. ಎಕ್ಸ್ಪೈರ್ ಆದ್ಮೇಲೆ ಇನ್ಸ್ಪೈರ್ ಆಗಿ ಉಪಯೋಗ ಇಲ್ರಿ. ಆ ರೀತಿ ಇವ್ರಿಗೆ ಏನಾಗುತ್ತಪ್ಪ ಅಂದ್ರೆ, ನಾ ಈ ರೋಡನ್ನು ಚಾಯ್ಸ್ ಮಾಡಿದೆ, ನನ್ನ ಜೀವನದೊಳಗೆ ನಾ ಇದನ್ನ ಚಾಯ್ಸ್ ಮಾಡೋದು ಹೊಳ್ಳಿ ಬರಲಿಕ್ಕಾಗಲ್ಲ ಅಂತಕ್ಕಂಥ ಸಂಶಯ ಇಲ್ಲಿ ರಾಬರ್ಟ್ ಫ್ರಾಸ್ಟ್ ಅವರ ಬಳಿ ಇದೆ. ಆ ಒಂದು ಸಂದೇಶವನ್ನು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡ್ತೀವಿ. ದೆನ್ ನೆಕ್ಸ್ಟ್ ಲಾಸ್ಟ್ ಸ್ಟ್ಯಾನ್ಜಾ, ಐ ಶಾಲ್ ಬಿ ಟೆಲ್ಲಿಂಗ್ ದಿಸ್ ವಿತ್ ಅ ಸಾಯ್. ನಾ ಹೇಗೆ ಇದನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ವಿತ್ ಅ ಸಾಯ್. ಸಾಯ್ ಮೀನ್ಸ್ ನಿಟ್ಟುಸಿರನ್ನು ಬಿಡ್ತಾ ಹೇಳ್ತಾ ಇದ್ದಾರೆ ಅವರು. ಏನಂತ ಹೇಳ್ತಾ ಇದ್ದಾರೆ ನೋಡ್ರಿ, ಸಮ್ವೇರ್ ಏಜಸ್ ಆ್ಯಂಡ್ ಏಜಸ್ ಹೆನ್ಸ್. ಸಮ್ವೇರ್ ಮೀನ್ಸ್ ಎಲ್ಲೋ, ಏಜಸ್ ಆ್ಯಂಡ್ ಏಜಸ್ ಹೆನ್ಸ್ ಆಫ್ಟರ್ ಎ ಲಾಂಗ್ ಟೈಮ್ ಫ್ರಮ್ ನೌ. ಈಗಿನಿಂದ ಅಂದ್ರೆ ಹಳೆಯ ಅವರ ಒಂದು ವಿದ್ಯಾರ್ಥಿ ಜೀವನದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಲ್ಲಿಂದ ಇಲ್ಲಿವರೆಗೆ ಇವತ್ತೊಂದು 50-60 ವರ್ಷ ಅವರಿಗೆ ವಯಸ್ಸಾದಾಗ ಬರ್ದಿರ್ಬೋದು ಇದನ್ನು. ಆಫ್ಟರ್ ಲಾಂಗ್ ಟೈಮ್ ಫ್ರಮ್ ನೌ, ಈಗ ಆ ಹಳೆ ನೆನಪುಗಳನ್ನು ಮಾಡ್ಕೋತಾ ಇದ್ದಾರೆ. ಟೂ roads diverged in a wood and I took one less traveled by and that has made all the difference. ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಆ ಒಂದು ಫಾರೆಸ್ಟಲ್ಲಿ ಏನಿತ್ತು, 2 ರೋಡ್ಗಳು ಡಿವೈಡ್ ಆಗಿದ್ವು. ನಾ ಏನು ಮಾಡಿದೆ, ನಾ ಯಾವ ಚಾಯ್ಸನ್ನು ಮಾಡಿದೆ, ಒನ್ ಲೆಸ್ ಟ್ರಾವೆಲ್ಡ್ ಬೈ. ಯಾರು ಅತ್ಯಂತ ಕಡಿಮೆ ಪ್ರಯಾಣ ಮಾಡಿರ್ತಕ್ಕಂಥ ರೋಡಲ್ಲಿ ನಾನೇನು ಮಾಡಿದೆ, ಪ್ರಯಾಣವನ್ನು ಮಾಡಿದೆ. ಅಂದ್ರೆ ನಿಮ್ಮ ಜೀವನನೂ ಕೂಡ ಯಾವ ರೀತಿ ಆಗುತ್ತಪ್ಪ ಅಂದ್ರೆ, ನಾಳೆ ಅಥವಾ ಇನ್ನೊಂದು 10 ವರ್ಷ ಬಿಟ್ಟು ಯಾವ ರೀತಿ ಆಗುತ್ತೆ, ನೀವತ್ತು ಯಾವ ರೀತಿ ಚಾಯ್ಸ್ ಮಾಡಿರ್ತಾರಲ್ಲ ಆ ರೀತಿ ನಿಮ್ಮ ಜೀವನ ಆಗುತ್ತೆ. ಅದಕ್ಕೆ ಲಾಸ್ಟ್ ಲೈನ್ ಹೇಳ್ತಾರೆ ನೋಡ್ರಿ ಅವ್ರು, ಏನಂತ ಹೇಳ್ತಾರೆ, ಆ್ಯಂಡ್ ದಟ್ ಹ್ಯಾಸ್ ಮೇಡ್ ಆಲ್ ದ ಡಿಫ್ರೆನ್ಸ್. ಇವತ್ತು ನಾನು ರಿಚ್ ಆಗಿದ್ದೀನಿ, ಇವತ್ತು ನಾನು ಜಾಬ್ ತೊಗೊಂಡಿದ್ದೀನಿ, ಇವತ್ತು ನಾನು ಏನೇನು ಮಾಡಿದ್ದೀನಿ, ಅದಕ್ಕೆಲ್ಲ ಕಾರಣ ಏನಂತ ಹೇಳ್ತಾರಪ್ಪ ಅಂದ್ರೆ ನನ್ನ ಚಾಯ್ಸ್ಗಳೇ. ಇದರ ಮೂಲಕ ನಮಗೆ ಇನ್ಸ್ಪಿರೇಷನನ್ನು, ಮೋಟಿವೇಶನನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಯಾವುದೇ ವ್ಯತ್ಯಾಸಕ್ಕೆ ಕಾರಣ ನೀವು ಮಾಡಿರ್ತಕ್ಕಂಥ ಚಾಯ್ಸ್, ಚೇಂಜ್ ಆ್ಯಂಡ್ ಚಾನ್ಸ್. ಈ ಒಂದು 3C ಬಗ್ಗೆ ಅದ್ಭುತವಾಗಿ ಅವ್ರು ಹೇಳ್ತಾರೆ. ಅವ್ರು ಯಾರಪ್ಪ ಅಂದ್ರೆ, ಈಸ್ ನನ್ ಅದರ್ ದೆನ್ ಅವರ್ ಒನ್ ಆಫ್ ದ ಗ್ರೇಟೆಸ್ಟ್ ಪೋಯೆಟ್ ಇನ್ ದ ಇಂಗ್ಲೀಷ್ ಲಿಟ್ರೇಚರ್, ದಟ್ ಈಸ್ ಕಾಲ್ಡ್ ರಾಬರ್ಟ್ ಫ್ರಾಸ್ಟ್. ಈ ಒಂದು ಪೋಯಮಲ್ಲಿ ನಾವು ಏನು ಕಲಿತೀವನ್ನ ಅಂದ್ರಪ್ಪ ಅಂತಂದ್ರೆ, ದೇರ್ ಈಸ್ ಅ ಒನ್ ಥಿಂಗ್ ವಿ ವಿಲ್ ಲರ್ನ್ ಹಿಯರ್. ದ ಥೀಮ್ ಆ್ಯಂಡ್ ಮೆಸೇಜ್ ಆಫ್ ದ ಪೋಯಮ್ ಈಸ್ ಅವರ್ ಡಿಸಿಷನ್ ಮೇಕ್ ಅವರ್ ಫ್ಯೂಚರ್. ನಮ್ಮ ನಿರ್ಧಾರಗಳೇ ನಮ್ಮ ಭವಿಷ್ಯವನ್ನು ರೂಪಿಸ್ತವೆ ಅನ್ನೋದನ್ನು ನಾವು ಈ ಪೋಯಮಿಂದ ಕಲಿತೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಡಿಯರ್ ಇಂಗ್ಲೀಷ್ ಲರ್ನರ್ಸ್ ಆ್ಯಂಡ್ ದ ಲವರ್ಸ್ ಆಫ್ ಲಿಟ್ರೇಚರ್ಸ್, ಐ ಹೋಪ್ ನಿಮಗೆ ಅರ್ಥ ಆಗಿದ್ದರೆ ಓಕೆ ಅಂತ ಕಮೆಂಟ್ ಮಾಡಿರಿ. ಆ್ಯಂಡ್ ಇಫ್ ಯು ಹ್ಯಾವ್ ದ ಸ್ಟಿಲ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಅಂತ ಹೇಳ್ತಾ, then don't forget to subscribe this YouTube channel, because your subscription to our motivation to bring the more class to the betterment of you, my dear students. ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿರಿ. ಹಾಗಾಗಿ ನಿಮಗೇನಾದರೂ ಅರ್ಥ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಕೂಡ ಈ ಲಿಂಕನ್ನು, ವಿಡಿಯೋ ಲಿಂಕನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ಓಕೆ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್.